ಅಭಿಗೆ ಶಾವಿಗೆ ಪಾಯಸ ಅಂದರೆ ತುಂಬ ಇಷ್ಟ. ಇದನ್ನು ಅವನ ಮುಂದೆ ಹಿಡಿದ್ರೆ ಎಷ್ಟೇ ಕೋಪ ಇದ್ದರೂ ಒಂದೇ ನಿಮಿಷದಲ್ಲಿ ಕರ್ಗೋಗ್ಬಿಡುತ್ತೆ. ಅಪ್ಪ ಪಾಯಸ ಬೇಕು ಅಂತ ಹಿಂದೆ ಹಿಂದೆ ಬರ್ತಾನೆ. ಅಭಿ ಮತ್ತೆ ಮಾಧವ್ ಅವರು ಹೀಗೆ ದೂರ ಇದ್ರೆ ಶಾರ್ವರಿ ದಾರಿ ಇನ್ನೂ ಸುಲಭ ಆಗತ್ತೆ. ಹೀಗಾದ್ರೂ ಮಾಡಿ ಇವರಿಬ್ರನ್ನ ಒಂದು ಮಾಡಬೇಕು. ತುಳಸಿಯವರೇ, ಇಲ್ಲಿ ನೋಡಿ ಶಾವಿಗೆ ಪಾಯಸ. ಅಭಿ ಈಗ ನನ್ನ ಹತ್ರ ಮಾತಾಡಲೇಬೇಕು. ಯಾಕೆಂದರೆ ಅಪ್ಪನ ಮೇಲೆ ಕೋಪ ಇದ್ದರೂ ಶಾವಿಗೆ ಪಾಯಸದ ಮೇಲಿರೋ ಆಸೆಗೆ ಅವನು ನನ್ನನ್ನು ಕ್ಷಮಿಸ್ತಾನೆ. ಆಯಿತು, ಹಾಗೆ ಆಗಲಿ. ನಿಮ್ಮಿಬ್ಬರು ಪ್ರೀತಿ ಈ ಪಾಯಸದ ಹಾಗೆ ಸಿಹಿಯಾಗಿ ರುಚಿಯಾಗಿರಲಿ. ನಿನಗೋಸ್ಕರ ಪಾಯಸ ಮಾಡ್ಕೊಂಡು ತೊಗೊಂಡು ಬಂದೆ. ಎಲ್ಲ ಚಲೋ ಐತಲ್ಲ. ಇರಲಿ ಬಿಡು, ನಾನು ಮತ್ತೆ ತೊಗೊಂಬರ್ತೀನಿ. ನನಗೇನು ಬೇಕಾಗಿಲ್ಲ. ಅಭಿ, ಇನ್ನೂ ಯಾಕೋ ನನ್ನ ಮೇಲೆ ಇಷ್ಟೊಂದು ಕೋಪ? ನೀನು ನನ್ನನ್ನು ಕ್ಷಮಿಸಲ್ವಾ? ಈಗೇನು ನಿನ್ನ ಕೋಪ ಕಮ್ಮಿ ಆಗಬೇಕು ಅಂದರೆ ನಾನೇನು ಮಾಡಬೇಕು? ಕಿವಿ ಹಿಡಿದು ಬಸ್ಕಿ ಹೊಡಿಲ್ಲ ಅಥವಾ ಕೈ ಮುಗಿದು ಕ್ಷಮೆ ಕೇಳಲ್ಲ? ಹೇಳು ಅಭಿ, ನಾನೇನು ಮಾಡಬೇಕು ಅಂತ? ಅದೆಲ್ಲ ಏನೂ ಬೇಕಾಗಿಲ್ಲ. ಒಂದು ಹಗ್ ಮಾಡಿದ್ರೆ ಸಾಕು. ಸಾರಿ ಡ್ಯಾಡ್, ನಾನು ನಿಮಗೆ ತುಂಬ ಹರ್ಟ್ ಮಾಡಿಬಿಟ್ಟೆ. ಇದೇ ಕನ್ನೆ ಹೊಡೆದಿದ್ದಲ್ವಾ? ಸಾರಿ ಕಣೋಬಿ. ಈಗ ಮಾಡ್ತೀರಾ ಅಂತ ಗೊತ್ತಿದ್ರೆ ಇನ್ನೊಂದು ಕೆನೆಗೆ ಓಡಿಸ್ಕೊತಿದ್ದೆ. ಇಷ್ಟಕ್ಕೆ ನನ್ನ ಕೋಪ ಕಡಿಮೆ ಆಗಲಿಲ್ಲ. ಹೌದಾ? ಸರಿ, ಹಾಗೆ ಬರ್ತೀನಿ. ಅಬ್ಬಾ, ಪಾಯಸ ಚೆಲ್ಲೋಯ್ತು ಅಂತ ಬೇಜಾರಾಗಿದೆ. ಅಷ್ಟೇ ಚೆಲ್ಲಿದ್ರೆ ಏನಬಿ? ಮಾವ ಮನ್ಸು ಮಾಡಿದ್ರೆ ನಿನ್ಗೆ ಪಾಯಸದಲ್ಲೇ ಸ್ನಾನ ಮಾಡಿಸ್ಬಿಡ್ತಾರಷ್ಟೇ. ಮಾವ, ಪಾಯಸ ನೋಡ್ತಾ ಇದ್ರೆ ನಮಗೂ ತಿನ್ಬೇಕನ್ನಿಸ್ತಿದೆ. ನಮ್ಗೆ ಯಾರಿಗೂ ಪಾಯಸ ಇಲ್ವಾ? ಅದಕ್ಕೇನಂತೆ, ಬೈಲಿ. ಅದೆಲ್ಲ ಆಗಲ್ಲ. ಇದು ನನಗೋಸ್ಕರ ಅಂತ ಮಾಡಿರೋದು, ನಾನು ಯಾರಿಗೂ ಕೊಡಲ್ಲ. ಆಯಿತು, ಕೊಡ್ತೀನಿ. ಅರ್ಧ ಅಂಗಿ ಅಲ್ವಾ, ಹಂಚ್ಕೊಂಡು ತಿನ್ನಲೇಬೇಕು. ಅಣ್ಣ, ನೀವೇ ಬರಕ್ಕೆ ಹೋದ್ರಿ? ಅವ್ರು ರೌಡಿ ತಂದು ಏನು ಹೇಳ್ತಾರೆ ಅಂತ ಕೇಳೋದಕ್ಕ? ಇಲ್ಲ ಸಮರ್ಥ, ಅವನು ಕೊಡೋ ಹೇಳಿಕೆಗಳು ಉಪಯೋಗ ಆಗತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಾನಿಲ್ಲಿ ಬಂದಿರೋದು ಬೇರೆ ಕಾರಣಕ್ಕೆ. ಬೇರೆ ಕಾರಣಕ್ಕ? ಅವತ್ತು ಆಕ್ಸಿಡೆಂಟ್ ನೋಡಿದೆ ಅಂತ ಒಬ್ಬ ವ್ಯಕ್ತಿ ಹೇಳ್ದ, ಗೊತ್ತಾ? ಹಾಂ, ಆಮೇಲೆ ವ್ಯಕ್ತಿ ಕಾಣಿಸ್ಲಿಲ್ಲ ಅಲ್ವಾ? ಅವನು ನಮ್ಮ ಜೊತೆ ಮಾತಾಡಿದ ಮೇಲೆ ಎಲ್ಲಿ ಹೋದ ಅಂತಲೇ ಗೊತ್ತಿಲ್ಲ. ಆದರೆ ನಾನು ಅವನ ಮನೆಗೆ ಕಂಡಿಡ್ದೆ. ಅವ್ನ ಮನೆಗೆ ಹೋದ ಮೇಲೆ ಅವ್ನ ಫೋಟೋ ಸಿಕ್ತು. ಆ ಫೋಟೋನ ಪೊಲೀಸವ್ರು ಕೊಟ್ಟರೆ ಅವನ್ನ ಹುಡುಕ್ಬೋದೇನು ಅಂತ ಇಲ್ಲಿಗೆ ಬಂದೆ. ಅಣ್ಣ, ಆ ಹುಡುಗನ ಫೋಟೋ ಇದೆಯಾ ನಿಮ್ಮ ಹತ್ರ? ಎಲ್ಲಿ ನಂಗೂ ತೋರಿಸಿ. ಅಣ್ಣ, ಈ ಫೋಟೋ ನನಗೂ ಕಳಿಸಿ. ನಾನು ಹುಡುಗೋ ಪ್ರಯತ್ನ ಮಾಡ್ತೀನಿ. ಸರಿ, ಹಾಗೆ ಆಗಲಿ. ಅಣ್ಣ, ಅಭಿನೂ ಅಪ್ಪನೂ ಮಾತಾಡ್ತಿದ್ದಾರಾ? ಇಲ್ಲ, ಅಭಿಗೆ ಚಿಕ್ಕಮ್ಮನ ಬಗ್ಗೆ ಯಾಕಿಂತ ಅನುಮಾನ ಬಂತು ಗೊತ್ತಿಲ್ಲ.
ಆದರೆ ಅಭಿ ನಡ್ಕೋತಿರೋ ರೀತಿ ತುಂಬ ತಪ್ಪು. ಆ ಶಾರ್ವರಿ ಬಣ್ಣ ಬಯಲಾದ್ರೆ ನೀವು ಹಾಗೆ ನಡ್ಕೋತೀರ ಅಣ್ಣ. ಅಭಿಯಾಗಿರೋದಕ್ಕೆ ಪ್ರಶ್ನೆ ಮಾಡಿದ್ದಾನೆ. ನೀವಾಗಿದ್ದಿದ್ರೆ ಏನು ಮಾಡ್ತಿದ್ರಿ ಅಂತ ಊಹೆ ಕೂಡ ಮಾಡೋಕ್ಕಾಗಲ್ಲ. ಆದರೆ ಸತ್ಯ ಏನು ಅನ್ನೋದು ನಿಮಗೂ ಆದಷ್ಟು ಬೇಗ ಗೊತ್ತಾಗುತ್ತೆ. ಅವ್ನು ಚಿಕ್ಕಮ್ಮನ ಹತ್ರ ಈ ರೀತಿ ಯಾವತ್ತೂ ನಡ್ಕೊಂಡೇ ಇರಲಿಲ್ಲ. ಒಂದೊಂದು ಸಲ ಒಂದೊಂದು ರೀತಿಯಲ್ಲಿ ಬಿಹೇವ್ ಮಾಡ್ತಿದ್ದಾನೆ. ಯಾರು ಏನೇ ಹೇಳಿದ್ರು ಕೇಳೋಕ್ಕೂ ತಾಳ್ಮೆ ಅವನಿಗಿಲ್ಲ. ಅವ್ನು ಚಿಕ್ಕವನೋಣ, ಕೋಪ ಆವೇಶ ಜಾಸ್ತಿ. ತಲೆಯಲ್ಲೇನೋ ಇಟ್ಕೊಂಡು ಆ ರೀತಿ ಪ್ರಶ್ನೆ ಮಾಡಿದ್ದಾನೆ. ಅವನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ವಾ? ಅವ್ನ ಮನಸ್ಸಿಗೆ ಏನೇ ತೋಚಿದ್ರು ನೇರವಾಗಿ ಹೇಳ್ಬಿಡ್ತಾನೆ. ಸ್ವಲ್ಪ ಮುಂಗೋಪಿ ಅಷ್ಟೇ. ನಿಜ ಸಮರ್ಥ. ಅವ್ನ ಮನೇಲಿ ಎಷ್ಟೇ ಗಲಾಟೆ ಮಾಡ್ತಿದ್ರು ಅಥವಾ ನನ್ನ ಮೇಲೋ ನಿನ್ನ ಮೇಲೋ ಜಗಳ ಆಡ್ತಿದ್ರು ಏನೂ ಅನಿಸ್ತಿರ್ಲಿಲ್ಲ. ಚಿಕ್ಕಮ್ಮನಿಗೆ ನಮ್ಮ ಮನೆಯಲ್ಲಿ ದೇವತೆ ಸ್ಥಾನ ಕೊಟ್ಟಿದ್ದೀವಿ. ಅಂಥದ್ರಲ್ಲಿ ಅವ್ರ ಬಗ್ಗೆ ಈ ರೀತಿ ಮಾತಾಡಿದಾಗ ಅಪ್ಪನ ಕೋಪ ಬರೋದು ಸಹಜ ತಾನೆ. ಅವಳು ದೇವತೆ ಅಲ್ಲ ಅಣ್ಣ, ನಮ್ಮ ಮನೆನ ಸರ್ವನಾಶ ಮಾಡಕ್ ಬಂದಿರೋ ರಕ್ತ ಪಿಶಾಚಿ. ಅವನಿಗೆ ಚಿಕ್ಕಮ್ಮನ ಬಗ್ಗೆ ತಿಳಿಸಿ ಹೇಳಬೇಕು. ಅವನಿಗೆ ಚಿಕ್ಕಮ್ಮನ ಮೇಲೆ ಇರೋ ಅಭಿಪ್ರಾಯ ಬದಲಾಯಿಸ್ಬೇಕು. ಅಭಿಪ್ರಾಯ ಬದಲಾಗಬೇಕಾಗಿರೋದು ಅವನದಲ್ಲ, ನಿಮ್ದು ಅಣ್ಣ. ಎಲ್ಲದಕ್ಕೂ ಕಾಲ ಬರಬೇಕು ಅಷ್ಟೇ. ಸರಿ ಸಮರ್ಥ, ಹೇಗೋ ಆ ಹುಡುಗನ ಬಗ್ಗೆ ಒಂದು ಕ್ಲೂ ಆದರೂ ಸಿಕ್ತಲ್ಲ, ಇದು ನಿಜವಾಗ್ಲೂ ಸಂತೋಷದ ವಿಷಯ. ಮನೆಯಲ್ಲಿ ಏನೆಲ್ಲೋ ಸಮಸ್ಯೆಗಳು ಇರ್ಬೋದು, ಆದರೆ ಸದ್ಯಕ್ಕೆ ನಮ್ಮೆಲ್ರಿಗೂ ಈ ಲೀಗಲ್ ಇಶ್ಯೂಯಿಂದ ಹೊರಗೆ ಬಂದರೆ ಸಾಕಾಗೋದೆ. ಅದಕ್ಕೊಂದು ದಾರಿನೂ ಸಿಕ್ಕಿದೆ. ಈ ವಿಷಯನ ನಮ್ಮ ಮನೇಲಿ ಎಲ್ರಿಗೂ ಹೇಳಬೇಕು. ಸರಿ. ಶಾರ್ವರಿ ಬಗ್ಗೆ ಅಭಿ ತಪ್ಪು ತಿಳ್ಕೊಂಡಿಲ್ಲ. ಆದರೆ ಶಾರ್ವರಿ ಬಗ್ಗೆ ನೀವೇನು ತಿಳ್ಕೊಳ್ದೆ ಅಭಿನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಶಾರ್ವರಿ ತಾವರೆಕೆರೆ ಅವಳಿಗೆ ಶರ್ಮಿಳಾ ಅಂತ ಒಬ್ಬ ಅಕ್ಕ ಇದ್ಲು. ಆದ್ರೆ ಏನೋ ಸಮಸ್ಯೆ ಆಗಿ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ಅದಾದ್ಮೇಲೆ ಈ ಶಾರ್ವರಿ ಹುಚ್ಚಾಗಿ ಆಡ್ತಿದ್ಲು. ಅವ್ರ ಮನೆಯವರೆಲ್ಲರೂ ಒಬ್ಬೊಬ್ರಾಗಿ ಅದೇ ಯೋಚನೆಯಲ್ಲಿ ಕಣ್ಮರಿ ಆಗ್ಬಿಟ್ರು. ಕಡೆಗೆ ಈ ಶಾರ್ವರಿ ಎಲ್ಲೋದ್ಲು ಏನು ಆದ್ಲು ಒಂದು ಗೊತ್ತಿಲ್ಲ. ಶಾರ್ವರಿ ಮನೆ ತಾವರೆಕೆರೆಯಲ್ಲೇ ಇದ್ದಿದ್ದು. ಅವಳಿಗೆ ಕುಟುಂಬ ಇದ್ದಿದ್ದು ಎಲ್ಲ ಸತ್ಯ. ಈ ಆಡಿಯೋ ಇಟ್ಕೊಂಡು ಶಾರ್ವರಿನ ಚೆನ್ನಾಗಿ ಆಟ ಆಡಿಸ್ಬೇಕಲ್ಲ. ನನಗೂ ಹಾಗೆ ಅನಿಸ್ತಿದೆ ಮಾವ. ನಮಗೆ ಎಷ್ಟೆಲ್ಲ ಗೋಳು ಹೊಯ್ಕೊಂಡಿದ್ದಾಳೆ. ಎಲ್ಲ ಸಾಕ್ಷಿ ನಮಗೆ ಸಿಗೋವರೆಗೂ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಅಷ್ಟರಲ್ಲಿ ಅವಳಿಗೆ ಏನಾದರೂ ಟೆನ್ಷನ್ ಕೊಡ್ತಿರ್ಬೇಕು. ಅವಳು ನೆಮ್ಮದಿಯಾಗಂತೂ ಇರೋಕ್ಕೆ ನಾವು ಬಿಡಬಾರ್ದು. ಕರೆಕ್ಟಾಗಿ ಹೇಳಿದೆ ಕಣಮ್ಮ. ಹೇಗಿದ್ರು ಈಗ ಈ ಆಡಿಯೋ ನಮಗೆ ಸಿಕ್ಕಿದೆ. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಇದನ್ನ ಅವಳು ಕಳಿಸ್ಬಿಟ್ರೆ ಹೇಗೆ? ಏನು ಹೇಳ್ತಿದ್ದೀರಾ ಮಾವ? ನಾವಿದನ್ನು ಅವಳಿಗೆ ಕಳಿಸಿದ್ರೆ ನಾವೇ ಕಳಿಸಿದ್ದು ಅಂತ ಅವಳಿಗೆ ಗೊತ್ತಾಗಲ್ವಾ? ಹೊಸ ಮುದ್ದು, ನಮ್ಮ ನಂಬರಿಂದ ಕಳಿಸಿದ್ರೆ ಗೊತ್ತಾಗತ್ತೆ. ಆದರೆ ಬೇರೆ ನಂಬರಿಂದ ಕಳಿಸಿದ್ರೆ? ಇದೇನು ಮಾವ ಹೊಸ ಸಿನಿಮಾ? ಅಲ್ಲಮ್ಮ, ಈ ಸಾಲ್ಗಾರರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ನಾನು ಇನ್ನೊಂದು ನಂಬರ್ ತಗೊಂಡಿದ್ದೆ. ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ. ಈಗಲೂ ಇದು ಆಕ್ಟಿವ್ ಆಗಿದೆ. ಈ ನಂಬರಿಂದ ಕಳಿಸಿದ್ರೆ ಗೊತ್ತಾಗಲ್ಲ. ಇದು ನನ್ನ ಹೆಸರಲ್ಲಿಲ್ಲ. ಇದು ತಪ್ಪಲ್ವಾ ಮಾವ? ಯಾವುದು ಸೊಸೆ ಮುದ್ದು ತಪ್ಪು? ಈ ತಪ್ಪು ಒಪ್ಪುಗಳ ವಿಚಾರನ ಆಮೇಲೆ ಮಾತಾಡೋಣ. ಈಗ ನಾವು ಮಾಡಕ್ ಹೊರಟಿರೋದು ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡಿಸೋ ಒಳ್ಳೆ ಕೆಲಸ ಅಲ್ವೇ? ಹಾಗಂತೀರಾ? ಹಾಗಾದ್ರೆ ನಾವೀಗೇನು ಮಾಡೋದು? ಕೇಳ್ತಿಯಲ್ಲ ಸೊಸೆ ಮುದ್ದ, ಈ ಸಿಮ್ನ ನಿನ್ನ ಫೋನ್ಗೆ ಹಾಕೋ. ಈಗಿರೋ ಆಡಿಯೋ ಮೆಸೇಜನ್ನ ಅವಳು ಕಳಿಸು. ಆಮೇಲೆ ನೋಡು ಮಜಾ. ಅದು ಒಂದು ವಿಷಯ ಸೊಸೆ ಮುದ್ದು, ಯಾವುದೇ ಕಾರಣಕ್ಕೂ ಈ ವಿಚಾರ ದತ್ತ ಮಹಾಪ್ರಭುಗಳು ಗೊತ್ತಾಗಬಾರ್ದು. ಗೊತ್ತಾದ್ರೂ ನಮ್ಮ ಕತೆ ಅಷ್ಟೇ. ಸರಿ ಮಾವ, ಹಾಗೆ ಮಾಡ್ತೀನಿ. ಸರಿ ತಗೋ. ಸೊಸೆ ಮುದ್ದು ನೋಡ್ತಾ ಇರು. ಈ ವಾಯ್ಸ್ ಕೇಳ್ತಿದ್ದ ಹಾಗೆ ಶಾರ್ವರಿ ಅದರಿ ಪೋತಾರು.
ಮುಂದಿದೆ ಊರ ಹಬ್ಬ. ಚಿಕ್ಕಮ್ಮನ ಬಗ್ಗೆ ನಮಗೆ ಗೊತ್ತಿರೋ ವಿಷಯನ ಮನೆಯವ್ರಿಗೆಲ್ಲ ಹೇಗೆ ಹೇಳೋದು, ಇವ್ರನ್ನೆಲ್ಲ ಹೇಗೆ ನಂಬಿಸೋದು? ನನಗೂ ಅದೇ ಗೊತ್ತಾಗ್ತಿಲ್ಲ ಅಭಿ. ಈ ವಿಷಯನ ನಿನ್ನ ಹತ್ರ ಹೇಳೋದಕ್ಕೆ ನಾನು ಎಷ್ಟು ಯೋಚನೆ ಮಾಡಿದ್ದೆ ಗೊತ್ತಾ? ಈ ಪರಿಸ್ಥಿತಿ ಅಲ್ಲದೆ ನಾನು ಮುಂಚೆನೇ ಶಾರ್ವರಿ ಅತ್ತೆ ಬಗ್ಗೆ ನಿನ್ನ ಹತ್ರ ಹೇಳಿದಿದ್ರೆ ಮಾವ ನಿನಗೆ ಮಾಡ್ದಾಗೆ ನೀನು ನನಗೆ ಮಾಡ್ತಿದ್ದೆ, ಹೌದೋ ಇಲ್ವೋ? ನಿಜ ದೀಪಿಕಾ, ನಾವೆಲ್ಲರೂ ಅವ್ರನ್ನ ಅಷ್ಟು ನಂಬಿದ್ದೀವಿ. ಈ ಮನೆಯವರೆಲ್ಲರೂ ಅವ್ರನ್ನ ಅಷ್ಟು ನಂಬಿರುವಾಗ ಅವ್ರು ಕೆಟ್ಟವರು ಅಂತ ನಾವು ಹೇಳಿದ್ರೆ ನಮ್ಮ ಮಾತು ಯಾರು ನಂಬ್ತಾರೆ ಅಭಿ? ನಾನು ನಂಬ್ತೀನಿ. ಅಮ್ಮ, ನೀವು ನನಗೆ ನನ್ನ ಮಗನ ಮಾತಿನ ಮೇಲೆ ನಂಬಿಕೆ ಇದೆ. ನೀನು ಶಾರ್ವರಿ ಬಗ್ಗೆ ಹೇಳಿದಾಗಲೆಲ್ಲ ನನ್ನ ಕಣ್ಣಲ್ಲಿ ಒಂದು ನೋವಿತ್ತು. ತುಂಬ ನಂಬಿರೋರು ಮೋಸ ಮಾಡಿರೋ ನೋವು. ಸತ್ಯ ಹೇಳಿದ್ರು ಯಾರೂ ನಂಬ್ತಿಲ್ವಲ್ಲ ಅನ್ನೋ ನೋವು. ಆ ನೋವು ನನಗೆ ಅರ್ಥ ಆಯಿತು ಅಭಿ. ಯಾಕೆಂದರೆ ಇಂಥದ್ದೇ ನೋವನ್ನ ನಾನು ಎಷ್ಟೋ ಸಲ ಅನುಭವಿಸಿದ್ದೀನಿ. ಅಮ್ಮ, ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದಲ್ಲ ಸತ್ಯ. ಚಿಕ್ಕಮ್ಮ ನಮಗೆ ತುಂಬ ಮೋಸ ಮಾಡಿದ್ದಾರೆ. ಕಂಪನಿ ವ್ಯವಹಾರಗಳನ್ನು ಅವ್ರಿಗೆ ಕೊಟ್ಟಿದ್ದಕ್ಕೆ ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡಿದ್ದಾರೆ. ಅಮ್ಮ, ಬರೀ ಕಂಪ್ನಿ ವಿಷಯದಲ್ಲಿ ಅಷ್ಟೇ ಅಲ್ಲ, ಅವ್ರು ಈ ಮನೆ ವಿಷಯದಲ್ಲೂ ಸುಮಾರು ತಪ್ಪುಗಳನ್ನ ಮಾಡಿದ್ದಾರೆ. ನಮಗೆ ಚಿಕ್ಕಮ್ಮ ಇಷ್ಟೆಲ್ಲ ಮೋಸ ಮಾಡಿದ್ದಾರೆ ಅಂತ ನಾವು ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ. ಹೇಳಿದ್ರು ಯಾರು ನಂಬಲ್ಲ. ನಂಬ್ತಾರೆ. ನಂಬೋ ಹಾಗೆ ನೀವೇ ಮಾಡಬೇಕು. ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅಂತಾರೆ, ವಜ್ರನ ವಜ್ರದಿಂದಲೇ ಕತ್ತರಿಸ್ಬೇಕು. ಶಾರ್ವರಿ ಎಲ್ಲರ ಮನಸ್ಸಲ್ಲೂ ಗಟ್ಟಿಯಾಗಿ ಮೂಡಿಸಿರೋ ನಂಬಿಕೆನ ಅಷ್ಟೇ ಗಟ್ಟಿಯಾಗಿರೋ ಸಾಕ್ಷಿಗಳಿಂದ ನೀವು ಒಡಿಬೇಕು. ಸಾಕ್ಷಿನ ಅಮ್ಮ ಹೇಳ್ತಿರೋದು ನಿಜನೇ ಅಭಿ. ಸಾಕ್ಷಿಗಳಿಲ್ಲದೆ ಶಾರ್ವರಿ ಅತ್ತೆ ಮಾಡಿರೋ ಮೋಸಗಳನ್ನ ನಾವು ಪ್ರೂವ್ ಮಾಡೋಕ್ಕಾಗಲ್ಲ. ಮಾವ ಆಗಲಿ ಭಾವ ಆಗಲಿ ನಾವು ಹೇಳೋ ಮಾತುಗಳನ್ನ ನಮ್ಮದೇ ಇರ್ಬೋದು, ಆದರೆ ಸಾಕ್ಷಿಗಳ ಸಮೇತ ಅತ್ತೆ ಮಾಡಿರೋ ಮೋಸನ ಮುಂದೆ ಇಟ್ಟರೆ ಆಗ ನಂಬಲೇಬೇಕು. ಸತ್ಯ ಉಳಿಬೇಕು ಅಂದರೆ ಸಾಕ್ಷಿ ಅನ್ನೋ ಬುನಾದಿ ಬೇಕೇ ಬೇಕು. ಹಾಗಾದರೆ ನನಗೆ ಏನು ಮಾಡ್ಬೋದಮ್ಮ? ಶಾರ್ವರಿಯಿಂದ ಕಂಪನಿಗೆ ದ್ರೋಹ ಆಗಿರೋದು ಈಗ ನಿನಗೆ ಗೊತ್ತಿದೆ. ನೀನೀಗ ಅರ್ಥ ಆಯ್ತಲ್ವಾ? ಸರಿ ಅಮ್ಮ, ನಾನು ನಾಳೆನೇ ಆ ಕೆಲಸ ಮಾಡ್ತೀನಿ. ಅಭಿ, ಏನೇ ಮಾಡುವಾಗಲೂ ತಾಳ್ಮೆ ಇರಲಿ. ಆತುರ ಆವೇಶ ಈಗ ಉಪಯೋಗಕ್ಕೆ ಬರಲ್ಲ. ನೀವೀಗ ಇದನ್ನೆಲ್ಲ ಮಾಡ್ತಾ ಇರೋದು ಯಾರಿಗೂ ಗೊತ್ತಾಗಬಾರ್ದು. ನಾನು ನಿಮ್ಮ ಜೊತೆ ಇರ್ತೀನಿ. ಅಭಿನ ಹೇಗೆ ನನ್ನ ಕಡೆ ಮಾಡ್ಕೊಳ್ಳೋದು? ಅವನು ಹೀಗಿದ್ರೆ ನನಗೆ ತುಂಬ ಕಷ್ಟ ಆಗುತ್ತೆ. ಏನು ಮಾಡಲಿ? ಇಷ್ಟು ದಿನ ನನ್ನ ಕೈಗೊಂಬೆ ಆಗಿದ್ದ, ಆದರೆ ಈಗ ನನ್ನ ಮುಖಾನೇ ನೋಡ್ದಿರೋಷ್ಟು ದ್ವೇಷಿಸ್ತಾ ಇದ್ದಾನೆ. ಇಲ್ಲ, ಹೇಗಾದರೂ ಮಾಡಿ ಅವನ ನಂಬಿಕೆನ ಮತ್ತೆ ಗಳಿಸ್ಕೋಬೇಕು. ಏನು ಮಾಡಲಿ? ಶಾರ್ವರಿ ತಾವರೆಕೆರೆ ಅವಳಿಗೆ ಶರ್ಮಿಳಾ ಅಂತ ಒಬ್ಬ ಅಕ್ಕ ಇದ್ಲು. ಆದರೆ ಏನೋ ಸಮಸ್ಯೆಯಾಗಿ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ಅದಾದ್ಮೇಲೆ ಈ ಶಾರ್ವರಿ ಹುಚ್ಚಾಗಿ ಆಡ್ತಿದ್ಲು. ಅವ್ರ ಮನೆಯವರೆಲ್ಲರೂ ಒಬ್ಬೊಬ್ಬರಾಗಿ ಅದೇ ಯೋಚನೆಯಲ್ಲಿ ಕಣ್ಮರಿ ಆಗ್ಬಿಟ್ರು. ಕಡೆಗೆ ಈ ಶಾರ್ವರಿ ಎಲ್ಲೋದ್ಲು ಏನು ಅದು ಒಂದು ಗೊತ್ತಿಲ್ಲ. ಶಾರ್ವರಿ ಮನೆ ತಾವರೆಕೆರೆಯಲ್ಲೇ ಇದ್ದಿದ್ದು. ಅವಳಿಗೆ ಕುಟುಂಬ ಇದ್ದಿದ್ದು ಎಲ್ಲ ಸತ್ಯ. ಯಾರು ಕಳಿಸಿದ್ದು ಇದನ್ನ? ಯಾರಿದು? The subscriber is currently switched off. ಸ್ವಿಚ್ ಆಫ್.
ಯಾರಿದು? ಯಾಕೆ ಈ ರೀತಿ ನನಗೆ ಮೆಸೇಜ್ ಕಳಿಸಿದ್ದೀರಾ? ಯಾರು ನೀವು? The subscriber is currently switched off. ಈಗಾಗಲೇ ಈ ಮನೇಲಿ ಏನೇನೋ ನಡೀತದೆ, ಅದನ್ನು ಸರಿ ಮಾಡ್ಕೋಬೇಕು ಅನ್ಕೊಳ್ಳೋಷ್ಟರಲ್ಲಿ ಇದ್ಯಾವುದೋ ಆಡಿಯೋ ಮೆಸೇಜ್ ಬರ್ತಾ ಇದೆ. ನನ್ನ ಬಗ್ಗೆ ಯಾರಿಗೆ ಗೊತ್ತಾಗಿರ್ಬೋದು? ಯಾರು ಇದನ್ನೆಲ್ಲ ಕಳಿಸ್ತಾ ಇದ್ದಾರೆ? ಹಾಂ ಸರಿ ಸರಿ, ಓಕೆ ಓಕೆ. ಅಪ್ಪ ಆ ಮಾಡಿ. ಯಾಕೋ? ನೀವು ಮೊದಲು ಆ ಮಾಡಿ, ನಾನು ಹೇಳ್ತೀನಿ. ಗುಡ್ ನ್ಯೂಸ್ ಅಪ್ಪ, EPL ಕಂಪ್ನಿ ನಾವು ಕಳಿಸಿರೋ ಕೊಟೇಶನ್ ಒಪ್ಕೊಂಡಾಗಿದೆ. ಅದರಿಂದಾಗಿ ಈ ವರ್ಷ ನಮ್ಮ ಕಂಪ್ನಿಗೆ ತುಂಬ ಪ್ರಾಫಿಟ್ಸ್ ಬರುತ್ತೆ. ವಾವ್, ವೆರಿ ಗುಡ್. ಅಭಿ, ಕಂಗ್ರ್ಯಾಚುಲೇಷನ್ಸ್. ನೋಡಿದ್ಯಾ ಅಭಿ, ನಿನ್ನ ಹಾರ್ಡ್ ವರ್ಕ್ಗೆ ಫಲ ಸಿಕ್ತು. ಅಪ್ಪ, ಅಭಿ ಇದು ಬರೀ ಹಾರ್ಡ್ ವರ್ಕ್ ಅಂತ ಹೇಳೋಕ್ಕಾಗಲ್ಲ, ಸ್ಮಾರ್ಟ್ ವರ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಕಂಪ್ನಿ ಕಾನ್ಸೆಪ್ಟ್ ಲೀಕ್ ಆದಾಗ ನನಗೆ ತುಂಬಾ ಕೋಪ ಬಂದಿತ್ತು. ಏನು ಮಾಡಬೇಕು ಅಂತಲೇ ತೋರಿಸ್ತಿರ್ಲಿಲ್ಲ. ಆಗ ಅಭಿ ಕೊಟ್ಟಿದ್ದ ಐಡಿಯಾದ ಪ್ರಕಾರ ನಡ್ಕೊಂಡಿದ್ದು. ರಿಯಲಿ ಪ್ರೌಡ್ ಆಫ್ ಯು ಅಭಿ. ನಿನಗೆ ಕೆಲಸದ ಮೇಲಿರೋ ಶ್ರದ್ಧೆ, ಕಂಪ್ನಿ ಜವಾಬ್ದಾರಿಗಳನ್ನ ಹ್ಯಾಂಡಲ್ ಮಾಡಿರೋ ರೀತಿ ಟೋಟಲಿ ಕಮೆಂಡಬಲ್. ಇದೇ ಸರಿಯಾದ ಸಮಯ. ಇವರಿಬ್ಬರನ್ನ ಹೇಗಾದರೂ ಮಾಡಿ ಒಂದು ಮಾಡಬೇಕಲ್ಲ. ನೋಡಿದ್ಯಾ ಅಭಿ, ಇವತ್ತು ನಾವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀವಿ ಅಂದರೆ ಅದಕ್ಕೆ ಅಪ್ಪನೇ ಸ್ಫೂರ್ತಿ. ಅಂಥದ್ರಲ್ಲಿ ಅಪ್ಪ ನಮ್ಮ ಮೇಲೆ ಕೋಪ ಮಾಡಿಕೊಂಡಾಗ ಅದು ಯಾಕೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಅವ್ರ ಮನಸ್ಸಿಗೆ ನೋವಾಗದೇ ಇರೋ ಹಾಗೆ ನೋಡ್ಕೋಬೇಕು. ಅಪ್ಪ, ನೀವು ಅಷ್ಟೇ. ಅಭಿಗೆ ಕಂಪ್ನಿ ಬಗ್ಗೆ, ಬಿಸ್ನೆಸ್ ಬಗ್ಗೆ ತುಂಬ ಆಸೆ ಇದೆ. ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅವನಿಗೆ ಕೋಪ ಬರುತ್ತೆ. ಕೋಪ ಬಂದಾಗ ಏನೇನೋ ಮಾತಾಡ್ಬಿಡ್ತಾನೆ. ಅಪ್ಪ, ನೀವು ಇವನನ್ನ ಕ್ಷಮಿಸ್ಬೇಕಾಗಿತ್ತು, ಇವನ ಮೇಲೆ ಕೈ ಮಾಡಬಾರ್ದಾಗಿತ್ತು. ಇದರಲ್ಲಿ ನಿಮ್ಮಿಬ್ಬರು ತಪ್ಪಂತನೂ ಹೇಳೋಕ್ಕಾಗಲ್ಲ, ಹಾಗೆ ನೀವಿಬ್ಬರು ಸರಿ ಅಂತಲೂ ಹೇಳೋಕ್ಕಾಗಲ್ಲ. ತಪ್ಪೋ ಸರಿನೋ ಯೋಚನೆ ಮಾಡದೆ ಇಬ್ಬರು ಒಂದಾದರೆ ಎಷ್ಟು ಚೆನ್ನಾಗಿರತ್ತಲ್ವ? ಅದೆಲ್ಲ ಆಗಲ್ಲ. ಮಗ ಆಗಿ ಇವನಿಗೆ ಅಷ್ಟು ಈಗೋ ಇರಬೇಕಾದ್ರೆ ಅವನಪ್ಪ ನಾನು, ನನಗಿನ್ನೆಷ್ಟು ಇರಬೇಡ. ಅಪ್ಪ ಅಂದ ಮಾತ್ರಕ್ಕೆ ಎಲ್ಲರ ಮುಂದೆ ಮಗನ ಮೇಲೆ ಕೈ ಮಾಡ್ಬೋದಾ? ನನ್ನ ಹೆಂಡ್ತಿ ನನ್ನ ನೋಡಿ ಆಡ್ಕೋತಿದ್ದಾಳೆ, ಇಷ್ಟು ದೊಡ್ಡವನಾದ್ರೂ ನಿಮ್ಮ ಅಪ್ಪನ ಕೈಲಿ ಏಟ್ ತಿಂತಿದ್ದೆಲ್ಲ ಅಂತ. ನನಗೇನು ಅನ್ಸ್ಬೇಡ. ಹೌದು, ಮತ್ತೆ ಎಷ್ಟೇ ವಯಸ್ಸಾಗಿದ್ರೂ ಅಪ್ಪನ ಮುಂದೆ ಚಿಕ್ಕ ಮಕ್ಕಳೇ. ಚಿಕ್ಕ ಮಕ್ಕಳಿಗೆ ಹೊಡೆದು ಬುದ್ಧಿ ಹೇಳಬೇಕಾಗಿರೋದು ಅಪ್ಪನ ಕರ್ತವ್ಯ. ಹೊಡೆದು ಬುದ್ಧಿ ಹೇಳಿದ ಮಾತ್ರಕ್ಕೆ ಹೇಳಿದಿನಲ್ಲ ಕೇಳೋದಕ್ಕೆ ನಾನು ಆಡೋ ಹುಡುಗ ಅಲ್ಲ, ನನಗೂ ಜವಾಬ್ದಾರಿ ಇದೆ. ನೋಡು ಅಪ್ಪ, ಪ್ಲೀಸ್. ಅಭಿ, ಏನು ಇದೆಲ್ಲ? ನಾನು ನೀವಿಬ್ಬರು ಒಂದಾಗಲಿ ಅಂತ ಮಾತಾಡ್ತಿದ್ರೆ ನೀವು ಮತ್ತೆ ಜಗಳ ಶುರು ಮಾಡ್ತಿದ್ದೀರಾ? ಸರಿ, ಹಾಗಾದರೆ ನಾನು ಮಾತಾಡೋದನ್ನು ನಿಲ್ಲಿಸ್ತೀನಿ. ಈ ಕ್ಷಣದಿಂದ ನಾನು ನಿಮ್ಮಿಬ್ಬರ ಜೊತೆ ಮಾತಾಡಲ್ಲ. ಅಪ್ಪ ಮಗ ಇಬ್ರು ಇವನನ್ನ ಗೋಳಿಕೊಂಡಿದ್ದು ಸಾಕು. ಈಗಲೇ ಈ ನಾಟಕ ನಿಲ್ಲಿಸ್ತೀರಾ? ಅಮ್ಮ, ಏನು ಹೇಳ್ತಿದ್ದೀರಾ? ನೀವು ನಾಟಕ ಮಾಡ್ತಿದ್ದಾರಾ? ಅದನ್ನ ನಾವು ಹೇಳ್ತೀವಿ. ಇದ್ಯಾಕೆ ಡಬಲ್ ಸೂಟ್ ತಿರ್ತಿದ್ರೆ? ಒಂದು ಟೆಂಡರ್ ನಮ್ದಾಗಿದ್ದಕ್ಕೆ, ಎರಡನೇದು ನಾನು ಡ್ಯಾಡ್ ಒಂದಾಗಿದ್ದಕ್ಕೆ. ಇಷ್ಟೊತ್ತು ನನ್ನ ಆಟ ಆಡ್ಸಿದ್ರ? ಈ ರೀತಿ ಪರದಾಡೋದನ್ನ ನೋಡೋದಕ್ಕೆ, ಫಜೀತಿ ಪಡೋದನ್ನ ನೋಡೋದಕ್ಕೆ ಒಂಥರ ಮಜಾ ಇರುತ್ತೆ ಬ್ರೋ. ಹಾ, ಆಯ್ತಾಯ್ತು. ಇಂಥ ಜಗಳಗಳು 1000 ಬರಲಿ 1000 ಹೋಗ್ಲಿ, ಆದ್ರೆ ನಿಮ್ಮನ್ನು ಮಾತ್ರ ದೂರ ಮಾಡದೇ ಇರಲಿ. ಏನೇ ಸಮಸ್ಯೆ ಬಂದರೂ ಅದನ್ನ ಬಗೆಹರಿಸಿ ಒಟ್ಟಾಗಿ ನಿಲ್ಬೇಕು, ಒಟ್ಟಾಗಿ ನಿಂತು ಗೆಲ್ಬೇಕು. ನಿಮ್ಮಮ್ಮ ಹೇಳಿದ ಕೆಲ್ಸಿಲ್ವಾ? ಎಲ್ಲ ಒಟ್ಟಾಗಿ ನಿಲ್ಬೇಕಂತೆ. ಬನ್ನಿ ಬನ್ನಿ, ಎಲ್ಲ ಒಟ್ಟಾಗಿ ನಿಲ್ಲೋಣ. ಈ ರೀತಿ ಒಟ್ಟಾಗಿ ನಿಂತ್ರೆ ಸಾಕ? ಒಟ್ಟಾಗಿ ನಿಂತಿರುವಾಗ ಒಂದು ಸೆಲ್ಫಿ ಬೇಡವಾ? ಕರೆಕ್ಟ್. ಹ್ಯಾಪಿ ಫ್ಯಾಮಿಲಿ. ಸರ್,
ಪಾರ್ಸೆಲ್ಲ ಯಾರ ಹೆಸರಿಗಿದೆ? ಮ್ಯಾಮ್ ಅದು ಅಭಿಸ. ಅಕ್ಕ ಇದು ನನಗೆ ಬಂದಿರೋದು. ಮೇಡಮ್ ಅಭಿ ಸರ್ ಹೇಳಿದ ಎಲ್ಲ ಫೈಲ್ ಎತ್ತರಲ್ಲಿದೆ. ಸರಿ ನೀನು ಹೊರಡು. ದೀಪಿಕಾ, ಅವ್ನು ನೋಡಿದ್ರೆ ಅಭಿಗೆ ಅಂತ ಹೇಳ್ದ, ನೀನು ನೋಡಿದ್ರೆ ನಿನಗೆ ಅಂತ ಹೇಳ್ತಿದ್ಯಾ? ಹೌದು, ಅಭಿನೇ ನನಗೋಸ್ಕರ ಇದೆಲ್ಲ ಕಳಿಸಿರೋದು. ಹೌದಾ? ಅಂಥದ್ದೇನಿದೆ ಇದರಲ್ಲಿ? ಅದು ನಾನು ನಿಂಗೆ ಹೇಳಲೇ ಇಲ್ಲ ಅಲ್ವಾ, ನಾನು PhD ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಅಭಿನೇ ಈ ಬುಕ್ಸ್ ಎಲ್ಲ ತರಿಸ್ಕೊಟ್ಟಿದ್ದಾನೆ. ಬುಕ್ಸಾ? ಮತ್ತು ಆ ಹುಡುಗ ಫೈಲ್ಸ್ ಅಂತ ಹೇಳ್ದ. ಅದು ಫೈಲ್ಸ್ ಕೂಡ ಇದೆ. MBA ಅಂದಮೇಲೆ ಪ್ರಾಜೆಕ್ಟ್ ಫೈಲ್ಸ್ ಎಲ್ಲ ಇರುತ್ತಲ್ವಾ, ಹಳೆ ಪ್ರಾಜೆಕ್ಟ್ ಯಾರ್ಯಾರು ಮಾಡಿದ್ರೋ ಅದನ್ನೆಲ್ಲ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದೆ, ಅದನ್ನು ತರಿಸಿದ್ದಾನೆ. ಕೊಡು, ನಾನು ಹೆಲ್ಪ್ ಮಾಡ್ತೀನಿ. ಪರವಾಗಿಲ್ಲ ಅಕ್ಕ, ನಾನು ತೊಗೊಂಡೋಗ್ತೀನಿ.